ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಲವ್ ಲೈಫ್ ರೀಡಿಂಗ್ ಅಕ್ಟೋಬರ್ ಮಂತ್ನ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಕೂಡ ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಮೇಷ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಯಾವಾಗಲೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಆಲ್ರೆಡಿ ನೀವು ಒಂದು ಡಾಮಿನೇಟಿಂಗ್ ಅಥವಾ ಯಾವಾಗಲೂ ಕಂಟ್ರೋಲಿಂಗ್ ಇರುವಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಎಲ್ಲನೂ ಅವ್ರು ಕೇಳೇ ಮಾಡಬೇಕು, ಎಲ್ಲನೂ ಅವ್ರ ಆರ್ಡರ್ ಹಾಗೆ ನಡಿಬೇಕು. ತುಂಬ ಡಾಮಿನೇಟಿಂಗ್ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದೀರಾ. ಸೊ ಡಾಮಿನೇಟಿಂಗ್ ಫ್ಯಾಮ್ಲಿ ಅಥವಾ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಕಾರ್ಡ್ ಹೇಳುತ್ತೆ. ಸ್ಪೆಷಲಿ ಅಕ್ಟೋಬರಲ್ಲಿ ಡೆವಿಲ್ ಇರೋದ್ರಿಂದ ಯಾರ ಮೇಲಾದರೂ ನಿಮಗೆ ತುಂಬ ಅಟ್ರಾಕ್ಷನ್ ಆಗೋ ಚಾನ್ಸಸ್ ಇದೆ, ಅಥವಾ ಅದರ್ ಪರ್ಸನ್ಸ್ ಯಾರಿಗಾದ್ರೂ ನಿಮ್ಮ ಮೇಲೆ ಅಟ್ರಾಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ. ಇನ್ ಕೇಸ್ ಡೆವಿಲ್ ಕೇಸ್ನ ನಾವು ಇಂಟಿಮೆಸಿ ಕಾರ್ಡ್ಸ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನೀವು ಮ್ಯಾರಿಡ್ ಇದ್ದರೆ, ಸೊ ಲೈಕ್ ಇದು ಒಂದು ಗುಡ್ ಕಾರ್ಡ್ ಅಂತಲೇ ಕನ್ಸಿಡರ್ ಮಾಡ್ತೀವಿ, ಸಪೋಸ್ ಯು ಆರ್ ಮ್ಯಾರಿಡ್ ಅಂದರೆ ಅಷ್ಟೇ. ಸೊ ಸೆಕೆಂಡ್ ಕಾರ್ಡ್ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಸೊ ಕಿಂಗ್ ಆಫ್ ವಾಂಡ್ಸ್ ಕೂಡ ಅದನ್ನೇ ಹೇಳುತ್ತೆ, ಅದರ್ ಪರ್ಸನ್ಗೆ ರೈಟ್ ನಾವು ನೀವು ಬೇಕು. ಡಿಪೆಂಡೆಂಟ್ ಎನರ್ಜಿ ಆಲ್ರೆಡಿ ನಾನು ಡೆವಿಲ್ ಕಾರ್ಡ್ ಇದ್ದಾಗೆ ಹೇಳಿದೆ. ತುಂಬ ಪ್ಯಾಷನೇಟ್ ಕನೆಕ್ಷನ್ ಇರ್ಬೋದು. ಮಕರ ರಾಶಿಯವ್ರು ಕೂಡ ಅವ್ರು ಆಗಿರ್ಬೋದು, ಬಟ್ ಇನ್ ಕೇಸ್ ಅವ್ರು ಯಾವುದೇ ರಾಶಿಯವ್ರು ಕೂಡ ಆಗಿರ್ತಾರೆ. ನೈಟ್ ಆಫ್ ವಾಂಡ್ಸ್ ಕಾನ್ವರ್ಜೇಷನ್ ಬಿಟ್ವೀನ್ ದಿ ಟೂ ಆಫ್ ಯು ಅಂತ ಹೇಳುತ್ತೆ. ಸೊ ಮೇ ಬಿ ನೀವು ಮತ್ತು ಅದರ್ ಪರ್ಸನ್ ಜೊತೆ ಕಾನ್ವರ್ಜೇಷನ್ ನಡೆಯುವಂಥ ಚಾನ್ಸಸ್ ಇದೆ ಅಬೌಟ್ ಇಂಟಿಮೇಟ್ ಮೆಸೇಜಸ್ಗಳ ಬಗ್ಗೆ, ಸೊ ರೊಮ್ಯಾನ್ಸ್ ಬಗ್ಗೆ, ಆ ಥರ ವಿಷಯಗಳ ಬಗ್ಗೆ ಮೆಸೇಜಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸೊ ನಿಮಗೆ ಕ್ವಶನ್ ಹುಟ್ಕೊಳ್ಳೋ ಚಾನ್ಸಸ್ ಇದೆ. ಅವ್ರ ಇಂಟೆನ್ಷನ್ ಏನಿರ್ಬೋದು, ಯಾವ ಥರ ವ್ಯಕ್ತಿ ಇರ್ಬೋದು, ಇಫ್ ದೇ ರಿಯಲಿ ಲವ್ ಮೀ ಆರ್ ನಾಟ್, ಆ ಥರ ಕ್ವಶನ್ಸ್ ಆಗ್ಬೋದು. ಅವ್ರು ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತಾರಾ ಇಲ್ವಾ, ಇಟ್ಸ್ ಬಿಕಾಸ್ ಆಫ್ ಬರೀ ಒಂದು ಫಿಸಿಕಲ್ ಕನೆಕ್ಷನ್ಗೋಸ್ಕರನ, ಇಂಟಿಮೆಸಿಗೋಸ್ಕರನ ಅಂತ ಕೂಡ ಅನಿಸೋ ಚಾನ್ಸಸ್ ಇದೆ ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ. ಕೆಲವ್ರಿಗೆ ನೈಟ್ ಆಫ್ ವಾಂಡ್ಸ್ನ ನಾವು ಯಾವಾಗ ಅವರು ನಿಮ್ಮ ಅವಶ್ಯಕತೆ ಇರುತ್ತೋ ಅವಾಗಷ್ಟೇ ಕಾಲು ಟೆಕ್ಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಮಧ್ಯದಲ್ಲಿ ಅವರು ಗೋಸ್ಟೆಡ್ ಫೀಲಿಂಗ್ ಥರ ನಿಮ್ಮ ಕಡೆ ತಲೆನೂ ಹಾಕಲ್ಲ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಆ್ಯಕ್ಚುಲಿ ಮೇಷರಾಶಿಯವರಿಗೆ ಹಾರ್ಡ್ ಟೈಮ್ ಅಂತ ಹೇಳ್ತೀನಿ. ಸೊ ನೀವು ನಿಮ್ಮ ಸ್ಯಾಕ್ರಿಫೈಸ್ ಟೈಮ್ ಅಂತ ಹೇಳ್ತೀನಿ. ಆಲ್ರೆಡಿ ನಿಮ್ಮ ಹಾಫ್ ಆಫ್ ದಿ ಲೈಫ್ನ ಸೊ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಫ್ಯಾಮ್ಲಿ, ಮನೆ, ಹಸ್ಬೆಂಡ್ ಅಂತ. ಸೊ ಇಟ್ ಕ್ಯಾನ್ ಬಿ ಅದು ಕೂಡ ಶೋ ಆಗ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಟೂ ಆಫ್ ವಾಂಡ್ಸ್ ಇದೆ. ಕ್ರಾಸ್ ರೋಡ್ಸ್ ಅಂತ ಕರಿತೀನಿ ನಾನು. ಆಲ್ರೆಡಿ ಹೇಳಿದೆ ಡಿಫಿಕಲ್ಟ್ ಟೈಮ್ ಅಂತ. ಕ್ರಾಸ್ ರೋಡ್ಸ್ ಅಂದರೆ ಏನು ಅಂತ ಕೇಳುವುದು ನೀವು. ಇದು ಕೂಡ ತುಂಬ ಕಷ್ಟಕರವಾದ ಟೈಮು ಅಂತಲೇ ಹೇಳ್ತೀವಿ, ಸಮಯ ಅಂತ. ಈ ಕನೆಕ್ಷನಲ್ಲಿ ನಾನು ಸ್ಟಕ್ ಆಗಿದ್ದೀನಿ, ಸ್ನ್ಯಾಗ್ನೆಂಟ್ ಆಗಿದ್ದೀನಿ, ಸೊ ಏನೂ ಯೂಸ್ ಇಲ್ಲ ಅಂತ ಅನ್ನಿಸ್ಬೋದು. ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ಅಂತ ಕೂಡ ಕೆಲವ್ರಿಗೆ ಫೀಲ್ ಆಗೋ ಚಾನ್ಸಸ್ ಕೂಡ ಇದೆ. ಫೋರ್ತ್ ಕಾರ್ಡ್ 6 ಆಫ್ ಸಾರ್ಡ್ಸ್ ಇದೆ. ಕೆಲವ್ರಿಗೆ 6 ಆಫ್ ಸಾರ್ಡ್ಸ್ ಇದನ್ನು ಬಿಟ್ಬಿಟ್ಟು ಇದರಿಂದ ಹೋಗ್ಬಿಡೋಣ ಅಂತ ಅನ್ನಿಸ್ಬೋದು, ಓಡೋಗ್ಬಿಡೋಣ ಅಂತ ಅಲ್ಲ. ಸೊ ಮೀನ್ಸ್ ಇವ್ರನ್ನ ಬಿಟ್ಟು ಸಪ್ರೇಟಾಗಿ ಸೊ ಹೋಗೋಣ, ನನ್ನ ಲೈಫ್ನ ನಾನು ನೋಡ್ಕೊಳ್ಳೋಣ ಅಂತ ಕೂಡ ಅನ್ನಿಸ್ಬೋದು. ತುಂಬ ಕ್ಲೌಡಿ ಅಂತ ಹೇಳ್ಬೋದು ಸಿಚುವೇಶನ್. ಅಂದರೆ ಏನೂ ಗೊತ್ತಾಗಲ್ಲ, ಮಸಕಾಗಲಿ, ಇರಲಾ ಹೋಗ್ಲಾ, ಸೊ ಆ ಥರ ಕನ್ಫ್ಯೂಸ್ಡ್ ಇದ್ದೀರಾ ಅಂತ ಕೂಡ ಹೇಳುತ್ತೆ ಕಾರ್ಡು. ಫಿಫ್ತ್ ಕಾರ್ಡ್ 8 ಆಫ್ ವಾಂಡ್ಸ್ ಇದೆ. ಸೊ 8 ಆಫ್ ವಾಂಡ್ಸ್ ನಾವು ಗ್ರೀನ್ ಸಿಗ್ನಲ್ ಕಾರ್ಡ್ ಅಂತೀವಿ, ಗುಡ್ ಲಕ್ ಕಾರ್ಡ್ ಅಂತ ಕೂಡ ಕರಿತೀವಿ. ಕೆಲವ್ರಿಗೆ ನೀವೇನಾದರೂ ಕೆರಿಯರ್ ವೈಸ್ ಜಾಬ್ ಸರ್ಚ್ ಮಾಡೋರಿಗೆ, ಜಾಬಲ್ಲಿರೋರಿಗೆ ಸೊ ಜಾಬ್ ಆಪರ್ಚುನಿಟೀಸ್ ಬರೋವಂಥ ಚಾನ್ಸಸ್ ಇದೆ. 8 ಆಫ್ ವಾಂಡ್ಸ್ ಮೇ ಬಿ 2-3 ಜಾಬ್ ಆಪರ್ಚುನಿಟೀಸ್ ಬರ್ಬೋದು. ಕೆಲವೊಂದು ಹೈ ಪೇಯಿಂಗ್ ಜಾಬ್ ಆಪರ್ಚುನಿಟೀಸ್ ಇರ್ಬೋದು. ನೀವು ಯಾವುದನ್ನು ಚೂಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫ್ರಸ್ಟ್ರೇಷನು, ವರ್ಕ್ ಪ್ರೆಷರು ಜಾಸ್ತಿ ಆಗ್ಬೋದು. ನಿಮಗೆ ಲಾಂಗ್ ಅವರ್ ವರ್ಕ್ ಮಾಡ್ಬೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಫೈನಲಿ ನಂಗೆ ಅನಿಸುತ್ತೆ ಸಿಕ್ಸ್ತ್ ಕಾರ್ಡ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ರೀಲೊಕೇಶನ್ ಅಂತ ಹೇಳ್ತೀವಿ, ರೀಲೊಕೇಟ್ ಆಗೋ ಚಾನ್ಸಸ್ ಇದೆ.
ಸೊ ಸ್ಪೆಷಲಿ ಜಡ್ಜ್ಮೆಂಟ್ ಕಾರ್ಡ್ ಜೊತೆ ಇರೋದ್ರಿಂದ ಆಫಿಷಿಯಲಿ ನೀವು ಯಾರನ್ನಾದರೂ ಮದುವೆ ಆಗಿ ಸೊ ಮನೆ ಮಾಡ್ತಾ ಇದ್ದೀರಾ, ರೀಲೊಕೇಟ್ ಆಗ್ತಾ ಇದ್ದೀರಾ, ನಿಮ್ಮದೇ ಒಂದು ಮನೆ, ನಿಮ್ಮದೇ ಒಂದು ಫ್ಯಾಮ್ಲಿ, ಸೊ ಆ ಥರ ಬಾಂಡಿಂಗ್ನ ನೀವು ಬೆಳೆಸ್ಕೊಳ್ತಾ ಇದ್ದೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸಮಥಿಂಗ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನಾನು ಆಲ್ರೆಡಿ ನೀವು ಡಿವೋರ್ಸ್ಗೆ ಫೈಲ್ ಮಾಡಿದರೆ ಡಿವೋರ್ಸ್ ಸಿಗೋವಂಥ ಚಾನ್ಸಸ್ ಇದೆ, ಸಪ್ರೇಷನ್ನು ಹೇಳ್ತೀನಿ. ಸೊ ಅಥವಾ ಯಾರಾದರೂ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಸೊ ಸಮಥಿಂಗ್ ಯಾರಾದರೂ ಊರಿಂದ ಅಥವಾ ಯಾರಾದರೂ ರಿಲೇಟಿವ್ಸ್ ನಿಮ್ಮ ಮನೆಗೆ ಬರೋ ಚಾನ್ಸಸ್ ಇದೆ. ಸೊ ನಿಮ್ಮ ಸಂಬಂಧಿಕರಾಗಿರ್ಬೋದು, ಅವ್ರು ಬಂದಮೇಲೆ ನಿಮ್ಮ ಮಧ್ಯೆ ಜಗಳ ಸ್ಟಾರ್ಟ್ ಆಗೋವಂಥ ಚಾನ್ಸಸ್ ಇದೆ. ಚೇಂಜ್ ಇನ್ ಲೈಫ್ ಅಂತ ಹೇಳ್ತೀವಿ ನಾವು. ವರ್ಲ್ಡ್ ಕಾರ್ಡ್ ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಬಂದರೆ ಬಿಗ್ ಚೇಂಜಸ್ ಇನ್ ಲೈಫ್ ಅಂತ ಹೇಳ್ತೀವಿ. ಇಟ್ ಮೈಟ್ ಬಿ ಸೊ ಡೆವಿಲ್ ಕಾರ್ಡ್ ಇರೋದ್ರಿಂದ ಸಮಥಿಂಗ್ ಚೇಂಜಿಂಗ್ ಅಂತ ಹೇಳ್ಬೋದು. ಮುಂಚೆ ನಿಮ್ಗೆ ಅಷ್ಟೊಂದು ಪ್ರೀತಿ ಇರಲಿಲ್ಲ ನಿಮ್ಮ ಪಾರ್ಟ್ನರ್ ಮೇಲೆ, ಅಟ್ರ್ಯಾಕ್ಷನ್ ಇಲ್ಲ ಅಂದರೆ ಸಡನ್ಲಿ ಆ ಅಟ್ರ್ಯಾಕ್ಷನ್, ಆ ಲವ್ವು ಬಿಲ್ಡ್ ಆಗೋ ಚಾನ್ಸಸ್ ಕೂಡ ಇದೆ ಕಾರ್ಡಲ್ಲಿ. ಇನ್ ಕೇಸ್ ಫ್ರೀಯಿಂಗ್ ಯುವರ್ ಸೆಲ್ಫ್ ಅಂತ ಹೇಳುತ್ತೆ ಜಡ್ಜ್ಮೆಂಟ್ ಕಾರ್ಡ್. ಅಂದರೆ ಇಲ್ಲಿವರೆಗೂ ಒಂದು ಕಮಿಟ್ಮೆಂಟಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋರು ನೀವೇ ಫ್ರೀ ಆಗೋದನ್ನು ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಯಾವಾಗಲೂ ನಾವು 6 ಆಫ್ ವಾಂಡ್ಸ್ನ ಫ್ಲೈಟ್ ಟಿಕೆಟ್ಸು ಅಥವಾ ಜರ್ನಿ, ಲಾಂಗ್ ಅವರ್ ಜರ್ನಿ, ಸೊ ಆ ಥರ ಕಾರ್ಡ್ ರೀಪ್ರೆಸೆಂಟ್ ಮಾಡೋದ್ರಿಂದ ಮೇ ಬಿ ಅಬ್ರೋಡ್ ಟ್ರಾವೆಲ್ನ ಹೇಳ್ತೀನಿ ಕೆಲವ್ರಿಗೆ ನಾನು. ಸೊ ಹೈಯರ್ ಸ್ಟಡೀಸ್ಗೆ, ಸ್ಕೂಲಿಂಗ್ ಅಂತ ಹೇಳ್ಬೋದು, ರಿಸರ್ಚಿಂಗ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ 8 ಆಫ್ ವಾಂಡ್ಸ್ನ. ಸಮ್ಟೈಮ್ಸ್ ಇಟ್ಸ್ ಮೈಟ್ ಬಿ ಡಿಫ್ರೆಂಟ್ ಆಗ್ಬೋದು ಕೆಲವರಿಗೆ. ವರ್ಲ್ಡ್ ಕಾರ್ಡ್ ಜೊತೆ ಇರೋದ್ರಿಂದ ಮೇ ಬಿ ಸೊ ನೀವು ಎಲ್ಲಿಗಾದರೂ ನಿಮ್ಮ ಮನೆಗೆ ಹೋಗ್ತಾ ಇರ್ಬೋದು, ತುಂಬ ದಿನ ಆದಮೇಲೆ ನೇಟಿವ್ ಪ್ಲೇಸಿಗೆ ಹೋಗ್ತಾ ಇರ್ಬೋದು, ಅಥವಾ ತುಂಬ ದಿನ ಆದಮೇಲೆ ವರ್ಕಿಗೆ ಜಾಯ್ನ್ ಆಗ್ತಾ ಇರ್ಬೋದು, ಆಫೀಸ್ಗೆ ಹೋಗ್ತಾ ಇರ್ಬೋದು, ಪ್ರಾಕ್ಟಿಕಲಿ ವರ್ಕ್ ಫ್ರಮ್ ಹೋಮ್ ಇರೋರೆಲ್ಲ. ಸೊ ಆ ಥರ ಕೂಡ ಕಾರ್ಡ್ ಹೇಳುತ್ತೆ. ಇನ್ ಕೇಸ್ ಸಪೋಸ್ ನ್ಯೂ ಆಪರ್ಚುನಿಟೀಸ್ ಬರೋವಂಥ ಚಾನ್ಸಸ್ ಇದೆ. ಸೊ ನಿಮಗೆ ಆವಾಗ ತುಂಬ ಕನ್ಫ್ಯೂಸ್ಡ್ ಆಗುವಂಥ ಚಾನ್ಸಸ್ ಇದೆ. ಸೊ ಮೇ ಬಿ ಮಿಸ್ ಆಪರ್ಚುನಿಟೀಸ್ದು ಕೂಡ ಆಗಬಹುದು. ಯಾಕಂದರೆ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನಿಮಗೆ ಏನು ಇಷ್ಟ ಅದನ್ನು ಚೂಸ್ ಮಾಡ್ಕೊಳ್ಳಿ. ಯಾರೋ ಹೇಳಿದರು ಇದರಲ್ಲಿ ಫ್ಯೂಚರ್ ಇಲ್ಲ, ಇದರಲ್ಲಿ ಸ್ಯಾಲ್ರಿ ಕಮ್ಮಿ, ಸೊ ಇಷ್ಟು ಚಿಕ್ಕ ಆಪರ್ಚುನಿಟೀಸ್ನ ತುಂಬ ಒಳ್ಳೇದು ಸಿಗ್ಬೋದು, ಆ ಥರ ಹೇಳಿದರು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಸಿಕ್ಕಿರೋದನ್ನು ಯೂಸ್ ಮಾಡ್ಕೊಳ್ಳಿ, ಲೈಕ್ ಗ್ರ್ಯಾಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸಿಕ್ಕಿರೋ ಅವಕಾಶನ ಬಿಡಬೇಡಿ. ಸ್ಪೆಷಲಿ ಮೇಷರಾಶಿಯವ್ರಿಗೆ ನಾನು ಗುಡ್ ಲಕ್ ಆ್ಯಂಡ್ ಸಕ್ಸಸ್ ಖಂಡಿತವಾಗ್ಲೂ ಹೇಳ್ತೀನಿ. ಯೂಸ್ ಯುವರ್ ನೆಟ್ವರ್ಕ್ಸ್. ನಂಗೆ ಯಾವಾಗಲೂ ಕಿಂಗ್ ಆಫ್ ವಾಂಡ್ಸ್ ಇಲ್ಲ ಕಿಂಗ್ ಆಫ್ ಪೆಂಟಿಕಲ್ಸ್ ಬರುತ್ತೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ಯಾರಾದರೂ ನಿಮಗೆ ಸಹಾಯ ಮಾಡ್ತಾರೆ. ಸೊ ಅವರಿಂದ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ಕೆಲವೊಮ್ಮೆ ನಾನೇ ತುಂಬ ಸರ್ತಿ ರೀಡಿಂಗ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಲೈಫಲ್ಲಿ ಯಾರೂ ಬರಲ್ಲ, ನಾವೇ ಎಲ್ಲ ಮಾಡ್ಕೊಳ್ಬೇಕು ಅಂತ. ಕೆಲವೊಂದು ಸರ್ತಿ ಈ ಥರ ರೀಡಿಂಗು ಇರುತ್ತೆ. ಸಮ್ವನ್ ವಿಲ್ ಹೆಲ್ಪ್ ಯು ಶ್ಯೂರ್ಲಿ ಅಂತ ನಂಗೆ ಅನಿಸುತ್ತೆ. ಸೊ ಕ್ರಾಸ್ ರೋಡ್ಸ್ ಇದೆ ಖಂಡಿತವಾಗ್ಲೂ, ಬಟ್ ಖಂಡಿತವಾಗ್ಲೂ ಯಾರಿಂದನಾದರೂ ನಿಮಗೆ ಹೆಲ್ಪ್ ಸಿಗೋ ಚಾನ್ಸಸ್ ಇದೆ. ಯೂಸ್ ಯುವರ್ ಬ್ರೈನ್ ಅಂತ ಹೇಳ್ತೀನಿ ನಾನು. ಏನು ಬೇಕು ಅದನ್ನಷ್ಟೇ ಥಿಂಕ್ ಮಾಡಿ ನೀವು. ವರ್ಲ್ಡ್ ಕಾರ್ಡ್ ಇರೋದ್ರಿಂದ ನೆಗೆಟಿವ್ ಥಿಂಕ್ನ ಮಾಡಬೇಡಿ. ಒಂದು ಸೈಕಲ್ ಎಂಡಾಗಿ ಚೇಂಜ್ ಯುವರ್ ಪ್ಲೇಸ್ ಅಂತ ತುಂಬ ಸರ್ತಿ ಹೇಳಿದ್ದೀನಿ. ನೀವು ಎಲ್ಲಿದ್ದೀರಾ ಆ ಪ್ಲೇಸ್ನ, ನಿಮ್ಗೆ ತುಂಬ ಕಷ್ಟ ಇದೆ, ಕೆಲಸ ಇಲ್ಲ, ಅಥವಾ ಕೆಲಸ ಇದ್ದರೂ ನೆಮ್ಮದಿ ಇಲ್ಲ ಅಂದರೆ ಜಸ್ಟ್ ನೀವು ಇರೋ ಪ್ಲೇಸ್ನ ಚೇಂಜ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಇರೋ ಒಂದು ಏರಿಯಾ, ಲೈನ್, ಆ ಲೇಔಟ್ ಬಿಟ್ಟು ಬೇರೆ ಕಡೆ ಮನೆ ಮಾಡಿ, ರೂಮ್ ಮಾಡಿ, ಪಿ ಜಿಯಲ್ಲಿರಿ. ಸಮಥಿಂಗ್ ಕಾರ್ಡ್ಸಲ್ಲಿ ಯಾವಾಗಲೂ ಚೇಂಜ್ ಯುವರ್ ಪ್ಲೇಸ್ ಅಂತ ಬರುತ್ತೆ ನನಗೆ. ಸಮಥಿಂಗ್ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲೋ ಡೀಪಾಗಿ ರೀಡಿಂಗ್ ಯಾರಿಗಾದರೂ 100% ಶ್ಯೂರ್ಲಿ ಮ್ಯಾಚ್ ಆಗಿರುತ್ತೆ. ಅವ್ರಿಗೆ ಖಂಡಿತ ಇದು ರೆಸೊನೇಟ್ ಆಗೋದ್ರಿಂದ ಚೇಂಜ್ ಯುವರ್ ಪ್ಲೇಸ್ ಅಂತ ಹೇಳ್ತೀನಿ. ನೀವು ಯಾವಾಗ ನಿಮ್ಮ ಪ್ಲೇಸ್ ಚೇಂಜ್ ಮಾಡಲ್ಲ ಅಲ್ಲಿವರೆಗೂ ನಿಮಗೆ ಮನಃಶಾಂತಿ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ ಇದು ಕೂಡ ಎಲ್ರಿಗೂ ಅನ್ವಯಿಸಲ್ಲ. ಬಟ್ ಗುಡ್ ಲಕ್ ಬೇಕು ಅಂದರೆ, ನಿಮಗೆ ಸಕ್ಸಸ್ ಇನ್ ಕೆರಿಯರ್ ಗುಡ್ ಲಕ್ ಬೇಕು ಅಂದರೆ ಚೇಂಜ್ ಯುವರ್ ಪ್ಲೇಸ್ ಅಂತ ಹೇಳ್ತೀನಿ. ಫ್ರೀ ಯುವರ್ ಸೆಲ್ಫ್ ಅಂತ ಹೇಳುತ್ತೆ. ತುಂಬ ಯೋಚನೆ ಮಾಡಬೇಡಿ, ಓನ್ಲಿ ಒನ್ ಥಿಂಗ್ ಫೋಕಸಲ್ಲಿರಲಿ. ನಿಮ್ಗೆ ಏನು ಬೇಕು ಅದಕ್ಕೆ ಮಾತ್ರ ಫೋಕಸ್ ಮಾಡಿ. ಸೊ ಎಲ್ಲ ಒಟ್ಟಿಗೆ ಆಗಲಿ ಅಂದರೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ, ನಿಧಾನ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಿ. ಸ್ಲೋ ಆಗಿರಿ, ಕಾಮಾಗಿರಿ. ಸೊ ಎಷ್ಟೇ ಕಷ್ಟ ಇದ್ದರೂ ಒಂದಲ್ಲ ಒಂದಿನ ಅದೆಲ್ಲ ಸಾಲ್ವ್ ಆಗಲೇಬೇಕು. ಸೊ ಎಷ್ಟೇ ಖುಷಿಯಾಗಿರ್ತೀನಿ ಅಂದರೆ ಒಂದಲ್ಲ ಒಂದು ಕಷ್ಟ ಬರಲೇಬೇಕು. ಅದೇ ಥರನೇ ಲೈಫ್ ಸೈಕಲ್ ಇರೋದ್ರಿಂದ ಯಾರೂ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಕ್ರಾಸ್ ರೋಡ್ಸ್ ಇದೆ, ಸೊ ಭಯ ಪಡಬೇಕಾಗಿಲ್ಲ. ಸೊ ತುಂಬ 6 ಆಫ್ ಸೋರ್ಸ್ ಮತ್ತು 8 ಆಫ್ ವಾಂಡ್ಸ್ ಇರೋದ್ರಿಂದ ಖಂಡಿತವಾಗ್ಲೂ ನಾನು ಸಕ್ಸಸ್ನ ಹೇಳ್ತೀನಿ. ಇಟ್ಸ್ ಎ ನ್ಯೂ ಸ್ಟಾರ್ಟ್, ನ್ಯೂ ಬಿಗ್ನಿಂಗ್. ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ, ಸ್ವಲ್ಪ ಬ್ಯುಸಿ ಇರ್ತೀರ, ಲಾಂಗ್ ಅವರ್ ಶಿಫ್ಟ್ಸಲ್ಲೆಲ್ಲ ವರ್ಕ್ ಮಾಡೋ
ಥರನೂ ಆಗುತ್ತೆ. ಸ್ವಲ್ಪ ನಿಮಗೆ ಬೇಜಾರು ಕೂಡ ಆಗುತ್ತೆ, ಇಲ್ಲಿವರೆಗೂ ವೇಟ್ ಮಾಡಿ ಸೊ ಈ ಆಪರ್ಚುನಿಟಿ ಸಿಗ್ತಾ ಅಂತ ಕೂಡ ಕೆಲವ್ರಿಗೆ ಅನ್ನಿಸ್ಬೋದು. ಬಟ್ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು.